ನರಸಿಂಹ ಅವರೇ, ಸೂರ್ಯ ಹುಟ್ಟಿ ನೆತ್ತಿಗೆ ಬಂದಾಯ್ತು. ನಿನಗಿನ್ನೂ ಬೆಳಕಾಗಿಲ್ವಾ? ಅಣ್ಣ ಡ್ಯೂಟಿಗೆ ಹೋಗೋ ಹೊತ್ತಾಯ್ತು. ನೀನಿನ್ನೂ ಮಲಗಿದ್ಯಾ ಅಂತ ಗೊತ್ತಾದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಒಟ್ಟಿಗೆ ಶುರು ಮಾಡ್ಬಿಡ್ತಾನೆ. ಇದಳು ಏನತ್ತೆ ನಿಮ್ಮ ಅಣ್ಣಂಗೆ ಹಾಕೊಡೋದು ಬಿಟ್ಟು ಇವತ್ತು ನಂಗೆ ಎಪ್ಸಕ್ಕೆ ಬಂದಿದ್ಯಾ? ಯಾವಾಗಿಂದ ಇಷ್ಟು ಒಳ್ಳೆಯರಾದ್ರಿ? ಹಲೋ, ನಾನೇನು ಕೆಟ್ಟವಳಲ್ಲ, ಸ್ವಲ್ಪ ಬಾಯ್ ಬಡ್ಕೆ ಅಷ್ಟೇ. ನೀನು 3 ಹೊತ್ತು ಕೆಲ್ಸಕ್ಕೆ ಹೋಗದೆ ಕುಡ್ಕೊಂಡು ಬಿದ್ದಿದ್ರೆ ನಿನ್ನನ್ನು ಬೈದೆ ಬಾಕಂದ ಅಂತ ನಿನ್ನನ್ನು ಮುದ್ದಾಡಕ್ಕಾಗುತ್ತಾ? ನೀನಿನ್ನೂ ಮಲಗಿದ್ಯಾ ಅಂತ ನಾನೇನಾದರೂ ಅಣ್ಣಂಗೆ ಹೋಗಿ ಹೇಳಿದ್ರೆ ನಿನ್ನ ಜೊತೆಲಿ ಆ ಸೋಂಬೇರಿನ ಯಾಕೆ ಎಬ್ಬರಿಸಿಲ್ಲ ಅಂತ ನನ್ನನ್ನೇ ಬೈತಾನೆ. ಇದಾ ಮ್ಯಾಟ್ರು? ಸರಿ ಆಯ್ತು ಬಿಡಿ. ಏನು ನರಸಿಂಹ, ಇಷ್ಟು ದಿನ ನಿನ್ನ ಫೋನಲ್ಲಿ ಸೌಂಡೇ ಇರಲಿಲ್ಲ, ಇತ್ತೀಚೆಗೆ ಫೋನು ಮೆಸೇಜು ಜಾಸ್ತಿ ಆಗಿದೆ. ಯಾವುದಾದ್ರೂ ಹುಡುಗಿಯಿಂದ ಬಿದ್ದಿದ್ಯಾ? ಮತ್ತೆ ನನ್ನ ಲೈಫಲ್ಲಿ ಮತ್ತೆ ಆ ತಪ್ಪು ಮಾಡಲ್ಲ ಬಿಡಿ. ಈಗ ಆಗಿರೋದ್ರಿಂದ ನಾನು ಅನುಭವಿಸ್ತಾ ಇದ್ದೀನಿ. ಸರಿ ಸರಿ, ಅಣ್ಣ ನೋಡೋಕೆ ಮುಂಚೆ ಎದ್ದು ಸ್ನಾನಕ್ಕೆ ಹೋಗು. ಯಾರು ದಿನ ಮೆಸೇಜ್ ಮಾಡ್ತಾವಲ್ಲ? ಜೋಳಜ್ಜಿ, ಇವತ್ತು ಚಳಿ ಬಿಡಿಸ್ತೀನಿ. ಅಮ್ಮ, ನಾನು ಹೋಗಿ ಬರ್ತೀನಿ. ಏ ನರಸಿಂಹ, ಇಷ್ಟು ಅವಸರದಲ್ಲಿ ಎಲ್ಲಿಗೂ ಹೊರಟೆ? ಒಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ದಿನಾ ಸ್ಟೇಷನ್ಗೆ ಹೋಗೋ ನನಗೇ ಅಷ್ಟು ಅವಸರ ಇಲ್ಲ. ಇವೊಂದು ತಿಂಡಿ ತಿನ್ಕೊಂಡು ಹೋಗಪ್ಪ. ಬೇಡಮ್ಮ, ಒಟ್ಟಿಗೆ ಬಂದು ಊಟ ಮಾಡ್ತೀನಿ. ಅಲ್ಲ, ಹಸ್ಕೊಂಡು ಹೋಗ್ತೀನೋ? ಒಂದ್ಸಲ ಒಂದು ಡಬ್ಬಿಗೆ ಹಾಕೊಟ್ಬಿಡು, ತಗೊಂಡು ಹೋಗ್ಲಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ತಿಂಡಿ ತಿನ್ನಿ. ಸಂದೀಪ ಬಂದೆ ಕಣ, 5 ನಿಮಿಷ ಹೊರಟಿದ್ದೀನಿ. ಬಂದ್ಬಿಟ್ಟೆ. ಹೋಗ್ತಿರೋ ಅವಸರ ನೋಡಿದ್ರೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅದಕ್ಕೆ ಹುಷಾರಾಗಿರಕ್ಕೆ ಹೇಳಿ. ಹೌದು, ಯಾರ ಜೊತೆನೂ ಜಗಳ ಕಾಯ್ದೆ ಮರ್ಯಾದೆಯಿಂದ ಮನೆಗೆ ಬರಕ್ಕೆ ಹೇಳೋನ್ಗೆ. ಅಮ್ಮ, ನಾನು ಹೋಗ್ತಿರೋದು ಜಗಳ ಆಡಕ್ಕಲ್ಲ, ಯಾರನ್ನೋ ಭೇಟಿ ಮಾಡೋದಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಓ, ದೊಡ್ಡ ಆಫೀಸರು ಇವನಿಗೋಸ್ಕರ ಫೈಲ್ಗಳನ್ನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಏನ್ರಿ ನೀವು? ಏನೋ ಕೆಲಸ ಇದೆ, ಯಾರನ್ನೋ ಭೇಟಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾನೆ, ಒಳ್ಳೇದಾಗ್ಲಿ ಅಂತ ಹರಿಸೋದ್ ಬಿಟ್ಟು ಬೈತಾ ಕೂತಿದ್ದೀರಲ್ಲ ಅಣ್ಣ ತಂಗಿ ಇಬ್ರು. ನಿನ್ ಮಗ ಅನ್ನಿಸ್ಕೊಂಡು ಅವನು ಏನ್ ಕೆಲಸ ಮಾಡ್ತಾನೆ ಅಂತ ಇಡೀ ನಮ್ಮ ಊರಿಗೆ ಗೊತ್ತಿದೆ. ಆಯ್ತಾಯ್ತು, ಹೋಗಕ್ಕೆ ಹೇಳು. ಅದೇನು ದಬ್ಬ ಕೂತ್ ಬರ್ತಾನೋ ಬರ್ಲಿ. ನೀನ್ ತಲೆ ಕೆಡ್ಸ್ಕೊಂಡ್ಬಿಡ, ಹೋಗು, ಒಳ್ಳೇದಾಗತ್ತೆ. ಸರಿಮ್ಮ. ಸಲ ಅವನೇನಾದರೂ ಹಳೆ ಚಾಳಿನೆಲ್ಲ ಮತ್ತೆ ಶುರು ಮಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ. ದೇವ್ರೆ, ಯಾವುದೇ ಕಾರಣಕ್ಕೂ ನನ್ನ ಮಗ ತಪ್ಪು ದಾರಿನಲ್ಲಿ ನಡಿದೇರ ಹಾಗೆ ಮಾಡಪ್ಪ. ಗುಡ್ ಮಾರ್ನಿಂಗ್ ಮಾವ, ಕಾಫಿ. ಗುಡ್ ಮಾರ್ನಿಂಗ್. ಏನೋ ಹುಡುಕ್ತಿದ್ದೀರಾ? ಅದು ಇವತ್ತಿನ ಪೇಪರ್ ನೋಡ್ತಿದ್ದೀನಮ್ಮ. ಇಲ್ಲ ನೋಡಿ. ಓಹ್, ಪೇಪರ್ ನಿನ್ನ ಹತ್ರ ಇದೆಯಾ? ಕೊಡಮ್ಮ. ಇಲ್ಲ, ಇನ್ಮೇಲಿಂದ ಈ ಪೇಪರಲ್ಲಿರೋ ನ್ಯೂಸು ಈ ಮನೇಲಿ ಏನೇನು ನಡೆಯುತ್ತೋ ಅದ್ರ ನ್ಯೂಸು ನಾನೇ ಓದಿ ಹೇಳ್ತೀನಿ. ಅಂತ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡಮ್ಮ. ಪೇಪರಲ್ಲಿರೋ ನ್ಯೂಸನ್ನು ನಾನೇ ಓದ್ತೀನಿ. ಬೇಕಾದ್ರೆ ಮನೆಯಲ್ಲಿ ಏನೇನು ನಡೀತಿದೆ ಅನ್ನೋ ನ್ಯೂಸನ್ನು ನೀನೇ ಹೇಳು. ಆಯ್ತು, ಅಷ್ಟೇ ಅಲ್ಲ, ನೀವು ಕೇಳೋದನ್ನೆಲ್ಲ ಮಾಡ್ಕೊಡ್ತೀನಿ. ನೀವೇನು ಕೇಳ್ತಿರೋ ಅದಕ್ಕೆ ಯಾವತ್ತೂ ಇಲ್ಲ ಅನ್ನಲ್ಲ. ನೀವು ಸಂತೋಷ ಆಗಿರ್ಬೇಕಷ್ಟೆ. ಆಯ್ತಮ್ಮ, ಹಾಗೆ ಮಾಡು. ಆಯ್ತಮ್ಮ, ನೀನು ಪೇಪರಲ್ಲಿ ಇಟ್ಟು ಹೋಗು, ನಾನೇ ಓದ್ಕೋತೀನಿ. ಇಲ್ಲ ಅಲ್ಲ, ನಾನೇ ಓದ್ತೀನಿ. ಚಿರುನು ಅಷ್ಟೇ, ಚಿಕ್ಕವನಿದ್ದಾಗ ನಾನೇ ಪೇಪರ್ ಓದಿ ಹೇಳ್ತೀನಿ ಅಂತ ಹಠ ಮಾಡ್ತಿದ್ದ. ಈಗ ಹಳೇದನ್ನ ನೆನಪಿಸ್ಕೊಂಡು ಬೇಜಾರಾಗಬೇಡಿ. ನೀವು ಕೂತ್ಕೊಂಡು ಕಾಫಿ ಕುಡೀರಿ, ನಾನು ಓದ್ತೀನಿ. ಬೇಡಮ್ಮ, ನೀನು ಪೇಪರಲ್ಲಿ ಇಟ್ಟು ಹೋಗು, ನಾನೇ ಓದ್ತೀನಿ. ನಾನು ಕನ್ನಡಕ್ಕೇನೋ ಕಾಣಿಸ್ತಾ ಇಲ್ಲ, ಅದು ಸಿಕ್ಕಿದ ತಕ್ಷಣ ಓದ್ತೀನಿ. ಅದನ್ನು ನಾನೇ ಹುಡ್ಕೊಡ್ತೀನಿ. ಮೊದಲು ನೀವು ಕೂತ್ಕೊಂಡು ಕಾಫಿ ಕುಡೀರಿ, ಬಿಸಿ ಬಿಸಿಯಾಗಿದೆ, ನಾನು ಓದ್ತೀನಿ. ಸರಿ ಅಮ್ಮ.
ಮೇಡಮ್ ಜಾಜಿ ಏನ್ ಮಾಡ್ತಿದ್ಯಾ? ಮೇಡಮ್ ಅಡುಗೆ ಮಾಡೋಕೆ ರೆಡಿ ಮಾಡ್ತಿದ್ದೆ. ಯಾಕೆ ಮೇಡಮ್? ದೀಪಾ ಮೇಡಮ್ಗೆ ಯಾಕೆ ಏನು ಅಂತ ಪ್ರಶ್ನೆ ಮಾಡೋ ಅಷ್ಟು ಧೈರ್ಯ ಬಂತ ನಿನ್ಗೆ? ಮೇಡಮ್ ನಾನು ಹಂಗೆ ಹೇಳಿಲ್ಲ, ಏನಾದರೂ ಬೇಕಿತ್ತ ಅಂತ ಕೇಳಕ್ಕೆ ಬಂದೆ. ಏನದು ಅಡ್ಗೆ ಮನೆಯನ್ನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ? ಗಲೀಜಾ? ಮೇಡಮ್ ಅಡುಗೆಗೆ ತರಕಾರಿ ಕಟ್ ಮಾಡ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ಅರಿವಿದೆ ಮೇಡಮ್. ಏನ್ ಮಾಡ್ತಿದ್ಯಾ? ಮೇಡಮ್ ನಿಮಗೆ ಏನು ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ. ನೀನ್ ಒಬ್ಳೆ ಮಾಡ್ಬೇಡ, ಆ ದೀಪ ಇದ್ದಾಳಲ್ವಾ ಅವಳ ಸಹಾಯನೂ ತಗೋ. ಸರಿ ಮೇಡಮ್, ಆಯಿತು. ಜಾಜಿ ಅಕ್ಕ ಹೆದರ್ಬಿಟ್ರಾ? ಹೇಗಿತ್ತು ಮೇಡಮ್? ನಾನು ಗಾಬರಿ ಪಟ್ಟೋದೆ ಮೇಡಮ್. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಮೇಡಮ್ ನೀವು ಎಲ್ಲರ ಥರ ಬದಲಾಗ್ಬಿಟ್ರಿ ಅಂತ ಭಯನೇ ಆಗೋಗಿತ್ತು ಮೇಡಮ್. ಈ ಮನೆಯಲ್ಲಿ ಕೆಲವ್ರಿಗೆ ಮಾತ್ರ ನಾ ಬದಲಾಗಿದ್ದು, ನಿಮ್ಮ ಹತ್ರ ನಾನು ಹೇಗಿದ್ನೋ ಹಾಗೆ ಇರ್ತೀನಿ. ಸರಿ ಮೇಡಮ್. ಏನ್ ತಿಂಡಿ ಮಾಡ್ತಿದ್ದೀರಾ? ಸೌಂದರ್ಯ ಮೇಡಮ್ ಲಿಸ್ಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ರೆಡಿ ಮಾಡ್ತಿದ್ದೀನಿ. ಜಾಜಿ ಅಕ್ಕ, ಇವತ್ತಿನ ತಿಂಡಿ ನಾನ್ ಮಾಡ್ತೀನಿ. ಅಲ್ಲ, ಲಿಸ್ಟು ಇಲ್ಲಿದೆ, ಅದೆಲ್ಲ ನಿಮಗೆ ಮಾಡಕ್ ಬರುತ್ತಾ? ಇವತ್ತು ಲಿಸ್ಟ್ ಬೇಡ, ವಿಶೇಷವಾಗಿ ಅಡುಗೆ ನಾನ್ ಮಾಡ್ತೀನಿ. ಎಲ್ರೂ ಬಾಯ್ ಚಪ್ಪರ್ಸ್ಕೊಂಡು ತಿನ್ಬೇಕು. ನೋಡ್ತಾ ಇರಿ. ಏನು ಅಡುಗೆ ಮೇಡಮ್ ಅದು? ಅದು ಹೇಳಲ್ಲ, ಮಾಡ್ತಿರ್ತೀನಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಬನ್ನಿ ಬನ್ನಿ.